ಮನವಿ ರಾಷ್ಟ್ರೀಯ ನಾಯಕರನ್ನ ರಾಜ್ಯದ ನಮ್ಮ ನಾಯಕರನ್ನ ಭೇಟಿ ಮಾಡಿ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಪಕ್ಷ ಸಂಘಟನೆ ಆಗಬೇಕು, ಬಲಿಷ್ಠ ಆಗಬೇಕು. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಭೀಷ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿಬೆಳೆಸಿದ ಎಸ್.ಎ. ರವೀಂದ್ರನಾಥ್ರವರು ಮತ್ತು ಇನ್ನೊಬ್ಬ ಹಿರಿಯರಂಥ ಎ. ಶಿವೇಕ್ಷಮರು, ಮಾಜಿ ಮುಖ್ಯ ಸಚೇತಕರು ವಿಧಾನ ಪರಿಷತ್ತು, ಕರುಣಾಕರ್ ರೆಡ್ಡಿ ಹರಪನಹಳ್ಳಿ ಮಾಜಿ ಸಚಿವರು, ಮಾಜಿ ಶಾಸಕರುಗಳಂಥ ಮಾಡಾಳ್ ವಿರೂಪಾಕ್ಷಪ್ಪನವರು, ಗುರುಸಿದ್ದನಗೌಡರು, ಬಸವರಾಜ ನಾಯ್ಕು, ಪಕ್ಷದ ಭಾಳಷ್ಟು ಜನ ಮುಖಂಡರುಗಳು ಮತ್ತು ದಾವಣಗೆರೆ ಸ್ಪರ್ಧೆ ಮಾಡಿದಂಥ ಅಜಯ್ ಕುಮಾರ್, ಚನ್ನಗಿರಿಯಿಂದ ಸ್ಪರ್ಧೆ ಮಾಡಿದಂಥ ಸ್ವಾಭಿಮಾನದ ಅತಿ ಹೆಚ್ಚು ಓಟ್ ಪಡೆದರಿ ಇವರು ಪಡೆದ ಮಲ್ಲಿಕಾರ್ಜುನ್, ದಾವಣಗೆರೆ ಉತ್ತರದಿಂದ ಸ್ಪರ್ಧೆ ಮಾಡಿದಂಥ ನಮ್ಮ ಲೋಕಿಕೆರೆ ನಾಗರಾಜು ಮತ್ತು ದಾವಣಗೆರೆ ಲೋಕಸಭಾ ಅಪೇಕ್ಷಿತರು ಅಲ್ಲಿ ಡಾಕ್ಟರ್ ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರವಿಕುಮಾರ್, ನಾವೆಲ್ಲ ಒಟ್ಟಾಗಿ ಈ ಬಾರಿ ದಾವಣಗೆರೆ ಜಿಲ್ಲೆಗೆ ತಾವು ಸೂಕ್ತವಾದ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಮತ್ತು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರ ಮುಖಂಡರ ಮನದಾಳದ ಮಾತುಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರ ಆ ಜನಕ್ಕೆ ಮನವರಿಕೆ ಮಾಡಿಕೊಡಿವಿ. ನಮಗೆ ನಂಬಿಕೆ ವಿಶ್ವಾಸ ಇದೆ, ಈ ಬಾರಿ ಹೊಸಮುಖ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಈಗ ಪ್ರಾರಂಭ ನಾನು ಜೇಡನ್ನು ಕತೆ ಹೇಳ್ತೀನಿ, 100 ಜೇಡ ಬಲೆ ಕಟ್ತಾ ಒಂದು ಸರಿ 2 ಸರಿ ಯಶಸ್ವಿ ಆಗುತ್ತೆ. ಈಗಾಗಲೇ ಆ ರೀತಿ ನಮಗೆ ನಂಬಿಕೆ ವಿಶ್ವಾಸ ಇದೆ, ನಮಗೆ ಬದಲಾವಣೆ ಆಗುತ್ತೆ. ಮನವಿ ರಾಷ್ಟ್ರೀಯ ನಾಯಕರನ್ನ ರಾಜ್ಯದ ನಮ್ಮ ನಾಯಕರನ್ನ ಭೇಟಿ ಮಾಡಿ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಪಕ್ಷ ಸಂಘಟನೆ ಆಗಬೇಕು, ಬಲಿಷ್ಠ ಆಗಬೇಕು. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಭೀಷ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿಬೆಳೆಸಿದ ಎಸ್.ಎ. ರವೀಂದ್ರನಾಥ್ರವರು ಮತ್ತು ಇನ್ನೊಬ್ಬ ಹಿರಿಯರಂಥ ಎ. ಶಿವೇಕ್ಷಮರು, ಮಾಜಿ ಮುಖ್ಯ ಸಚೇತಕರು ವಿಧಾನ ಪರಿಷತ್ತು, ಕರುಣಾಕರ್ ರೆಡ್ಡಿ ಹರಪನಹಳ್ಳಿ ಮಾಜಿ ಸಚಿವರು, ಮಾಜಿ ಶಾಸಕರುಗಳಂಥ ಮಾಡಾಳ್ ವಿರೂಪಾಕ್ಷಪ್ಪನವರು, ಗುರುಸಿದ್ದನಗೌಡರು, ಬಸವರಾಜ ನಾಯ್ಕು, ಪಕ್ಷದ ಭಾಳಷ್ಟು ಜನ ಮುಖಂಡರುಗಳು ಮತ್ತು ದಾವಣಗೆರೆ ಸ್ಪರ್ಧೆ ಮಾಡಿದಂಥ ಅಜಯ್ ಕುಮಾರ್, ಚನ್ನಗಿರಿಯಿಂದ ಸ್ಪರ್ಧೆ ಮಾಡಿದಂಥ ಸ್ವಾಭಿಮಾನದ ಅತಿ ಹೆಚ್ಚು ಓಟ್ ಪಡೆದರಿ ಇವರು ಪಡೆದ ಮಲ್ಲಿಕಾರ್ಜುನ್, ದಾವಣಗೆರೆ ಉತ್ತರದಿಂದ ಸ್ಪರ್ಧೆ ಮಾಡಿದಂಥ ನಮ್ಮ ಲೋಕಿಕೆರೆ ನಾಗರಾಜು ಮತ್ತು ದಾವಣಗೆರೆ ಲೋಕಸಭಾ ಅಪೇಕ್ಷಿತರು ಅಲ್ಲಿ ಡಾಕ್ಟರ್ ರವಿಕುಮಾರ್, ನಾವೆಲ್ಲ ಒಟ್ಟಾಗಿ ಈ ಬಾರಿ ದಾವಣಗೆರೆ ಜಿಲ್ಲೆಗೆ ತಾವು ಸೂಕ್ತವಾದ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಮತ್ತು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರ ಮುಖಂಡರ ಮನದಾಳದ ಮಾತುಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರ ಆ ಜನಕ್ಕೆ ಮನವರಿಕೆ ಮಾಡಿಕೊಡಿವಿ. ನಮಗೆ ನಂಬಿಕೆ ವಿಶ್ವಾಸ ಇದೆ, ಈ ಬಾರಿ ಹೊಸಮುಖ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಈಗ ಪ್ರಾರಂಭ ನಾನು ಜೇಡನ್ನು ಕತೆ ಹೇಳ್ತೀನಿ, 100 ಜೇಡ ಬಲೆ ಕಟ್ತಾ ಒಂದು ಸರಿ 2 ಸರಿ ಯಶಸ್ವಿ ಆಗುತ್ತೆ. ಈಗಾಗಲೇ ಆ ರೀತಿ ನಮಗೆ ನಂಬಿಕೆ ವಿಶ್ವಾಸ ಇದೆ, ನಮಗೆ ಬದಲಾವಣೆ ಆಗುತ್ತೆ.